ನನಗೆ ಯಾವುದೇ ಗಾಡ್ ಫಾದರ್ಸ್ ಕೂಡ ಇಲ್ಲ. ನಾವು ಚುನಾವಣೆ ಪ್ರಕ್ರಿಯೆ ಮೂಲಕನೇ ಆಗಿದ್ದು, ಚುನಾವಣೆ ಪ್ರಕ್ರಿಯೆ ಪ್ರತಿಯೊಂದು ಸಹ ರೆಕಾರ್ಡ್ ಆಗಿದೆ. ಯಾರ್ಯಾರ ಮನೆಯಲ್ಲಿ ಏನೇನಾಗಿದೆ, ಪ್ರಿಲಿಮಿನರಿ ಮೀಟಿಂಗು ಇದೇ ಸುಧಾಕರ್ ಅವರ ಮನೆಯಲ್ಲಿ ಪ್ರಿಲಿಮಿನರಿ ಮೀಟಿಂಗ್ ಆಯಿತು ಜನವರಿ 15ನೇ ತಾರೀಕು. ನನ್ನ ಚುನಾವಣಾ ಅಧಿಕಾರಿಗಳಾದ XMLC ಅಶ್ವಥ್ ನಾರಾಯಣ ಅಣ್ಣವರು ಹಾಗೂ ರಾಜಣ್ಣವರು ಇಲ್ಲಿ ಬಂದು ಆ ಚುನಾವಣೆ ಪ್ರಕ್ರಿಯೆಗಳನ್ನು ಸ್ಟಾರ್ಟ್ ಮಾಡಿದ್ರು. ಆವತ್ತು ಸಹ ಇವರಿಗೆಲ್ಲ ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟರು. ನೋಡಿ, ನಿಮ್ಮ ಬೂತ್ ಕಮಿಟಿಗಳು ಕಂಪ್ಲೀಟ್ ಆಗಿಲ್ಲ. ಬೂತ್ ಕಮಿಟಿಗಳು ಕಂಪ್ಲೀಟ್ ಆಗದೇ ಇದ್ದರೆ 50%ಗಿಂತ ಜಾಸ್ತಿ ಆಗದೇ ಇದ್ದರೆ ನಾವೊಂದು ಅಡಕ್ ಕಮಿಟಿ, ಒಂದು ತಾತ್ಕಾಲಿಕವಾದ ಕಮಿಟಿ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಪರ್ಮನೆಂಟ್ ಜಿಲ್ಲಾಧ್ಯಕ್ಷರನ್ನ, ಪರ್ಮನೆಂಟ್ ಕಮಿಟಿನ ಕೊಡಲ್ಲ ಅಂತ ರಾಜ್ಯದ ಚುನಾವಣೆ ಅಧಿಕಾರಿಗಳು ಇದೇ ಸುಧಾಕರ್ ಅವರಿಗೆ ತಿಳಿಸ್ಕೊಟ್ರು. ಆಗ ಈ ಸಿಸ್ಟಮ್ ಏನು ಅಂತ 5 ವರ್ಷದಿಂದ ಏನು ನಮ್ಮ ಸುಧಾಕರ್ ಅವರಿದ್ದಾರೆ ಸಿಸ್ಟಮ್ ಗೊತ್ತಿರಲಿಲ್ಲ. ಆವತ್ತು ಅರ್ಥ ಮಾಡಿಕೊಂಡು ತುರಾತುರಿಯಲ್ಲಿ ಆ ಬೂತ್ ಕಮಿಟಿಗಳನ್ನು ಮಾಡಿದ್ರು. ಆ ಬೂತ್ ಕಮಿಟಿಗಳನ್ನು ಮಾಡಿರೋದು ಇವತ್ತು ಸಹ ನಾನು ಹೇಳ್ತಾ ಇದ್ದೀನಿ. ಅದನ್ನೇನಾದರೂ ಕರೆಕ್ಟಾಗಿ ನೋಡಿದ್ರೆ ಟೆಕ್ನಿಕಲ್ಲಾಗಿ ಸರಿಯಾಗಿ ಮಾಡಿಲ್ಲ. ಇವರು ಏನೋ ಒಂದು ಮಾಡಬೇಕು, ನನಗೆ ಮರ್ಯಾದೆ ಹೋಗುತ್ತೆ ಅಂತೇಳಿ ಜನಗಳನ್ನ ಕೂಡಿಸಿ, ಕಂಪ್ಯೂಟರ್ ಮುಂದೆ ಕೂಡಿಸಿ ಆ ಬೂತ್ ಕಮಿಟಿಗಳನ್ನ ಮಾಡಿದ್ದಾರೆ. ಮಾಡಿದ್ದಾದ ಮೇಲೆ ಅದರ ನಂತರ 20ನೇ ತಾರೀಕು ನಮ್ಮದೆಲ್ಲ ಅಪ್ಲಿಕೇಶನ್ಸ್ ತೊಗೊಂಡ್ರು. ನಾವು 5 ಜನ ಅಪ್ಲಿಕೇಶನ್ಸ್ ಕೊಟ್ವಿ. ಆ ಅಪ್ಲಿಕೇಶನ್ ಕೊಟ್ಟಿದ್ದಾದ ಮೇಲೆ ಬೇರೆ ಬೇರೆ ಪದಾಧಿಕಾರಿಗಳು ಅವತ್ತು ಚುನಾವಣಾ ದಿವಸ ಎಲ್ಲರೂ ಬಂದಿದ್ದರು ಇಡೀ ಜಿಲ್ಲೆಯಿಂದ. ಆ ಎಲ್ಲ ಪದಾಧಿಕಾರಿಗಳನ್ನು ಪ್ರತ್ಯೇಕವಾಗಿ ಕರ್ಕೊಂಡೋಗಿ ಆ ಚುನಾವಣಾ ಅಧಿಕಾರಿಗಳು ಆ ಪದಾಧಿಕಾರಿಗಳಿಂದ ಒಪಿನಿಯನ್ ತೊಗೊಂಡ್ರು. ನೋಡ್ರಪ್ಪ, ಈ ಥರ 5 ಜನ ಹಾಕಿದ್ದಾರೆ, 5 ಜನದಲ್ಲಿ ನಿಮ್ಮ ಅಭಿಪ್ರಾಯ ಏನು ಎಲ್ಲ ತೊಗೊಂಡ್ರು. ಮತ್ತು ಒಂದಷ್ಟು ಜನ ಅವತ್ತು ಬಂದಿರಲಿಲ್ಲ. ಆ ಬೇರೆ ಪದಾಧಿಕಾರಿಗಳನ್ನು ಫೋನ್ ಮುಖಾಂತರ ಮತ್ತು ಹೆಡ್ ಆಫೀಸ್ ಕರ್ಕೊಳೋದ್ರ ಮುಖಾಂತರ ಅಲ್ಲಿ ಅವರ ಒಪಿನಿಯನ್ ತೊಗೊಂಡ್ರು. ಅದೆಲ್ಲ ಒಪಿನಿಯನ್ ತಗೊಂಡಿದ್ದಾದ ಮೇಲೆ ಏನು 5 ಜನದ ಒಂದು ಲಿಸ್ಟ್ ಇತ್ತು, ಅದನ್ನು ಕೋರ್ ಕಮಿಟಿಯಲ್ಲಿ ಕೂತ್ಕೊಂಡು ಬೆಂಗಳೂರಿನ ಹೆಡ್ ಆಫೀಸಲ್ಲಿ ಕೂತ್ಕೊಂಡು 3 ಜನ ಮಾಡಿದ್ರು. ಆ 3 ಜನ ಕಮಿಟಿನ ನಮ್ಮ ರಾಧಾ ಮೋಹನ್ ಅಗರ್ವಾಲ್ ಅವ್ರದ್ದು ಸಮ್ಮುಖದಲ್ಲಾಗಿದ್ದಂಥದ್ದು ಇದನ್ನು ಡೆಲ್ಲಿಗೆ ಹೋಯಿತು. ಆ ಡೆಲ್ಲಿನಲ್ಲಿ ನನ್ನ ಒಂದು ಹೆಸರು ಕೊನೆಯದಾಗಿ ಬಂತು. ಇದರ ಜೊತೆಗೆ ಪ್ಯಾರಲಲ್ ಆಗಿ ನನ್ನ BJP ಪಕ್ಷದ ಬೇರೆ ಏನು ಇದೆ, ನನ್ನ ಮಾತೃ ಸಂಸ್ಥೆ ಏನಿದೆ, RSS ಇರ್ಬೋದು ಅಥವಾ ಬೇರೆ ಬೇರೆ ವಿಚಾರಗಳಿರ್ಬೋದು, ಇನ್ನೊಂದಷ್ಟು ಮುತ್ಸದ್ದಿಗಳಿರ್ಬೋದು, ಹಳೆ ನಾಯಕರಿರ್ಬೋದು, ಎಲ್ಲನೂ ಬೇರೆ ಬೇರೆ ಥರನೇ ಪ್ರೋಸೆಸ್ ಆಗುತ್ತಿದೆ. BJP ಪಕ್ಷ ಇವತ್ತು ಇಡೀ ದೇಶದಲ್ಲಿ, ಇಡೀ ಪ್ರಪಂಚಕ್ಕೆ ನಂಬರ್ 1 ಪಕ್ಷ ಯಾಕೆ ಆಗಿದೆ ಅಂತಂದರೆ ಈ ರೀತಿ ಸಿಸ್ಟಮ್ಯಾಟಿಕ್ ಕೆಲಸ ಮಾಡೋದ್ರಿಂದ. ಮತ್ತು ನಿಮ್ಗೆಲ್ಲರಿಗೂ ಗೊತ್ತಿದೆ, ನಾನೇನು ಯಾರ್ದು ಗಾಡ್ ಫಾದರ್ ಇಟ್ಕೊಂಡು ಇಲ್ಲಿ ಕೆಲಸ ಮಾಡ್ತಿರೋಂಥವನಲ್ಲ. ವಿಜೇಂದ್ರ ಅವರೇ ಅಲ್ಲ, ಯಾರ ಮನೆ ಮಗಳೂ ನಾನು ಇದುವರೆಗೂ ಕಾದಿಲ್ಲ. ನನ್ನ ಯಾರೋ ಮಾಡೋದ್ರಿಂದ ಯಾರಿಗೂ ಲಾಭ ಸಹ ಇಲ್ಲ. ಇದು ನೀಟಾಗಿ ನಡೆದಿರೋ ಅಂತಹ ಪ್ರಕ್ರಿಯೆ. ನನಗೆ ಎಲಿಜಿಬಿಲಿಟಿ ಇತ್ತು ಅಂತ ನನ್ನ ಪಕ್ಷ ಕೊಟ್ಟಿದ್ದಂಥದ್ದು, ಅಷ್ಟು ನನಗೆ ತೃಪ್ತಿ ಇದೆ. ಅದ್ರ ಮೇಲೆ ನಾನು ಯಾರ ಮನೆ ಹೋಗಿ ಕಾದಿಲ್ಲ, ಯಾರ ವಶೀಲಿನಲ್ಲಿ ನಾನಿಲ್ಲ, ಯಾರೂ ನನಗೆ ಇವ್ರನ್ನ ಮಾಡಲೇಬೇಕಪ್ಪ ಅಂತ ಬ್ಲ್ಯಾಕ್ ಮೇಲ್ ನಾನು ಮಾಡಿಸಿಲ್ಲ. ನಾನು ಯಾವಾಗ ಆದೆ ಇವ್ರಿಗೆ ಗೊತ್ತಿತ್ತು. ನಾನು ಆವಾಗಲೇ ಹೇಳಿದೆ, ಇವ್ರಿಗೆ ಬೈ ಬರ್ತ್ ಪಾಪ ತೊಂದರೆ ಇದೆ. ಇವ್ರಿಗೆ ಅಸೂಯೆ ಅನ್ನೋದು ಯಾವಾಗಲೂ ಎದೆನಲ್ಲೇ ತುಂಬಿಕೊಂಡಿರ್ತದೆ. ವಿಷ ಇವರು ಎದೆನಲ್ಲಿಲ್ಲ, ಇವ್ರ ಮೈಯೆಲ್ಲ ವಿಷನೇ. ಆವಾಗ ಏನಾಗುತ್ತೆ, ಇಡೀ ಜನನ ಯಾರು ಒಬ್ಬ ನಾಯಕನೋ ಒಂದು ಯುವಕನೋ ಬೆಳೀತಾ ಇದ್ದಾನೆ ಅಂತಂದಾಗ ನನಗೆ ಅದೂ ಆಫರ್ ಕೊಟ್ಬಿಟ್ರು. ಎದುರುಗಡೆ ಬೇಕಾದ್ರೆ ಕೇಳಿ, ಇನ್ನೊಂದು ಕ್ಷೇತ್ರದಲ್ಲಿ ಹೋಗಿ ನೋಡಿ ಕೆಲಸ ಮಾಡು, ನಿನಗೆ ಫಂಡಿಂಗ್ ಮಾಡ್ತೀನಿ, ಟಿಕೆಟ್ ಕೊಡ್ತೀನಿ, MLC ಮಾಡಿಬಿಡ್ತೀನಿ. ನಾನು ಹೇಳಿದೆ, ಅಣ್ಣ ನಿನಗೆ ಗೊತ್ತಿಲ್ಲ, ನನ್ನ ಪಕ್ಷದಲ್ಲಿ 100 ಜನ ಹಿರಿಯರಿದ್ದಾರೆ, MLCಗಳು ಇನ್ನೊಂದು ಆಗದಿರೋ ಒದ್ದಾಡ್ತಾವ್ರೆ. ಇವತ್ತು ಅವ್ರು ಯಾರು ನಾನು MLC ಆಗಲೇಬೇಕು ಅಂತಿಲ್ಲ, ಅಂಥವ್ರಿಗೆ ಎಲಿಜಿಬಿಲಿಟಿ ಇದೆ. ನಾನು ಯಾರು ಅಂತ ನೀನು ನನ್ನ MLC ಮಾಡ್ತೀಯಾ? ಇಂಥವೆಲ್ಲ ಬಿಡು. ನನಗೆ ನಾಳೆ ಟಿಕೆಟ್ ಸಿಗುತ್ತೋ ಬಿಡುತ್ತೋ ಅದರಿಂದ ನಾನು ಕೆಲಸ ಮಾಡ್ತಿಲ್ಲ. ನನಗೆ ನನ್ನ ಪಕ್ಷ ಮುಖ್ಯ, ನನ್ನ ಚಿಕ್ಕಬಳ್ಳಾಪುರದ ಜನತೆ ಮುಖ್ಯ. ನನ್ನ ಚಿಕ್ಕಬಳ್ಳಾಪುರದ ಜನತೆಗೋಸ್ಕರ ನಾನು ಕೆಲಸ ಮಾಡ್ತೀನಿ, ಅವ್ರಿಗೋಸ್ಕರ ನಾನು ಮಾಡ್ತಾ ಇರ್ತೀನಿ. ಅಕಸ್ಮಾತ್ ದೇವ್ರು ನಿನಗೆ ಟಿಕೆಟ್ ಕೊಟ್ಟನಾ, ನಿನ್ನ ಕುಟುಂಬದವ್ರು ಕೊಟ್ರಾ, ಕೈ ಮುಗಿದ್ಕೊಂಡು ಇಷ್ಟು ದಿವಸದಿಂದ ಏನು ಕೆಲಸ ಮಾಡ್ತಾಯಿದ್ದೀವೋ ಮಾಡ್ತೀವಪ್ಪ, ಭಯ ಬೀಳ್ಬೇಡ, ನೆಮ್ಮದಿಯಾಗಿರು ಅಂತ ಹೇಳಿದ್ರು ಸಹ ತಲೆ ಓಡ್ತಾ ಇಲ್ಲ ಯಜಮಾನರಿಗೆ. ಅದಕ್ಕೋಸ್ಕರ ಈ ರೀತಿಯ ಒಂದು ಸನ್ನಿವೇಶನ ಸೃಷ್ಟಿ ಮಾಡ್ಕೊಂಡಿದ್ದಾರೆ. ನನಗೇನೂ ತೊಂದರೆ ಇಲ್ಲ, ನಾನು ಪತ್ರಿಕಾಗೋಷ್ಠಿ ಮಾಡೋವಂತಹ ವಿಷಯ ಇರಲಿಲ್ಲ. ಆದರೆ ನಾನು ಪಲಾಯನವಾದ ಮಾಡ್ದಂಗೆ ಇರಬಾರ್ದು. ನೀವೆಲ್ಲರೂ ಸಹ ನಿಮ್ಗೆ ಗೊತ್ತಿದೆ, ಪ್ರತಿಯೊಬ್ಬರೂ ನನಗೆ ಫೋನ್ ಮಾಡ್ತಿದ್ರಿ. ಎಲ್ಲರಿಗೂ ಫೋನಲ್ಲಿ ಹೇಳೋದಕ್ಕಿಂತ ಮತ್ತು ರಾಂಗ್ ಮೆಸೇಜ್ ಕೊಡೋದಕ್ಕಿಂತ ಎದುರುಗಡೆ ಕೂತ್ಕೊಂಡು ಮಾತಾಡೋಣ ಅಂತ ಮಾತ್ರ ಬಂದಿದ್ದೀನಿ, ಬಿಟ್ಟರೆ ಇನ್ನೇನೂ ಇಲ್ಲ ಸರ್.